ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಲರಿಕಾಯಿ ಜಹ ಜಹ ಫಿರಹಿ ತಹ ತಹ ಸಂಗ ಉಡಾವು, ಜೂಠನಿ ಪರಯಿ ಅಜಿರ್ ಮಹ ಸೋ ಉಠಾಯಿ ಕರಿ ಖಾವು, ಏಕ ಬಾರ್ ಅತಿಸೈ ಸಬ್ ಚರಿತ್ ಕಿಯೆ ರಘುಬೀರ್, ಸುಮಿರತ್ ಪ್ರಭು ಲೀಲಾ सोई पुलकित भयउ शरीर, कहई भुसुंडी सुनहु खगनायक, रामचरित सेवक सुखदायक, नृप मंदिर सुंदर सब भांति, खचित कनक मणि नाना जाति, बरन न जाई रुचिर अगनाई, जह खेलहि नित जारिवु भाई, बाल विनोद करत रघुराई, बिचरत अजिर जननी सुखदाई, मरकत मृदुल कलेवर श्यामा, अंग अंग प्रति छवि बहु कामा, नव राजीव अरुण मृदु चरना, पदज रुचिर नख ससी दुति हरना, ललित अंक कुलिसादिक चारी, नूपुर चारु मधुर रवकारी, चारु पुरट मणि रचित बनाई, कटी किंकिनी कल मुखर सुहाई. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರು ಗರುಡನಿಗೆ ಹೇಳ್ತಾ ಇದ್ದಾರೆ, ರಾಮ ಬಾಲರೂಪದಲ್ಲಿದ್ದಾಗ ನಾನು ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲಿ ನಾನು ಕೂಡ ಸಣ್ಣ ಒಂದು ಕಾಗೆಯ ರೂಪವನ್ನು ತಳೆದು ಆ ಭಗವಂತನ ಜೊತೆ ಓಡಾಡಿಕೊಂಡು ಅವನ ಬಾಲಚರಿತ್ರೆಗಳನ್ನೆಲ್ಲ ನೋಡ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲಿ ಅವನು ಎಲ್ಲೆಲ್ಲೆಲ್ಲ ಓಡಾಡ್ತಾ ಇದ್ನೋ ಅಲ್ಲೆಲ್ಲ ನಾನು ಹಾರು ಹೋಗ್ತಾ ಇದ್ದೆ. ಅವನ ಅಂಗಳದಲ್ಲಿ ಅವನು ತಿಂತಾ ಇರಬೇಕಾದ್ರೆ ಬಿದ್ದಿರುತ್ತಲ್ಲ ಎಂಜಲು, ಅದನ್ನು ಎತ್ಕೊಂಡು ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತಾ ಇದ್ದೆ. ಒಂದ್ಸರಿ ಏನಾಯಿತು, ಶ್ರೀ ರಘುವೀರ ಲೋಕೋತ್ತರ ಚರಿತ್ರೆಯನ್ನು ಒಂದು ತೋರಿಸ್ತಾನೆ, ಅಂದರೆ ಒಂದು ಲೀಲೆಯನ್ನು ತೋರಿಸ್ತಾನೆ. ಆ ಪ್ರಭುವಿನ ಆ ಲೀಲೆಗಳನ್ನೆಲ್ಲ ನೆನಪಿಸ್ಕೊಂಡಾಗ ನನ್ನ ಶರೀರವೆಲ್ಲ ಪುಳಕಿತವಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಾಕಭೂಷುಂಡಿಯವರು ಮತ್ತೆ ಹೇಳ್ತಾರೆ, ಓ ಖಗೇಶ ಕೇಳು, ಶ್ರೀರಾಮನ ಚರಿತ್ರೆ ಅನ್ನುವಂಥದ್ದು ಸೇವಕರಿಗೆ ತುಂಬ ಸುಖವನ್ನು ಕೊಡುವಂಥದ್ದು, ಆನಂದವನ್ನು ಕೊಡುವಂಥದ್ದು. ಅಯೋಧ್ಯೆಯ ಅರಮನೆ ಇದೆಯಲ್ಲ, ಅದು ಎಲ್ಲ ರೀತಿಯಿಂದಲೂ ಕೂಡ ಪರಮ ಸುಂದರವಾಗಿರುವಂಥದ್ದು. ಅದು ಸ್ವರ್ಣ ನಿರ್ಮಿತವಾಗಿರುವಂಥದ್ದು, ಅಂದರೆ ಬರೀ ಸ್ವರ್ಣಗಳಿಂದಾನೇ ಅದನ್ನು ಕಟ್ಟಿದ್ದಾರೆ. ನಾನಾ ರೀತಿಯ ರತ್ನಗಳಿಂದ ಅದು ವಿರಾಜಿಸ್ತಾ ಇತ್ತು. ಪ್ರತಿದಿನ ಕೂಡ 4 ಜನ ಸೋದರರು, ಅಂದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಎಲ್ಲ ಆಡ್ತಾ ಇದ್ರು. ಆ ರಾಜಾಂಗಣದ ಶೋಭೆ, ಅಂದರೆ ರಾಜರು ಆಟ ಆಡುವಂಥ ಒಂದು ಆ ಜಾಗ, ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ, ವರ್ಣನಾತೀತ ಅಂತ ಹೇಳ್ತಾರಲ್ಲ ಆ ರೀತಿ ಇತ್ತು. ತಾಯಂದರಿಗೆ ಆನಂದವನ್ನು ಕೊಡ್ತಾ ಬಾಲ್ಯ ವಿನೋದ ಕ್ರೀಡೆಗಳನ್ನು ನಡೆಸ್ತಾ ಶ್ರೀ ರಘುನಾಥ ಅಲ್ಲಿ ಸಂಚಾರ ಮಾಡ್ತಿದ್ದ. ಅಂದರೆ ಅಲ್ಲೆಲ್ಲ ಓಡಾಡಿಕೊಂಡು ಆ ಬಾಲಲೀಲೆಯನ್ನು ನಡೆಸ್ತಾ ಇದ್ದ. ನೀಲಮಣಿಯಂತೆ ಸಮಾನವಾದ, ಅಂದರೆ ಅವನ ಶರೀರ ಇದೆಯಲ್ಲ ಅದು ಶ್ಯಾಮಲ ವರ್ಣ ಅಂತ ಗೊತ್ತಿದೆ ಅಲ್ವ ನಮಗೆಲ್ಲರಿಗೂ. ಆ ಶ್ರೀರಾಮನ ಶ್ಯಾಮಲ ಸುಂದರ ಶರೀರದ ಪ್ರತಿ ಅಂಗಗಳಲ್ಲೂ ಕೂಡ ಅನಂಗನ ಕಾಂತಿ ತುಳುಕ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು, ಅಂದರೆ ಸೌಂದರ್ಯ ಅನ್ನೋದು ಅಷ್ಟಿದೆ ಅವನಲ್ಲಿ ಅಂತಂದ್ಬಿಟ್ಟು. ಆಮೇಲೆ ನವರಾಜೀವಾರುಣ ಮೃದು, ಅಂದರೆ ತುಂಬ ಮೃದುವಾಗಿರುವಂಥ ಚರಣಗಳು, ಮೃದು ಮನೋಹರವಾಗಿರುವಂಥ ಕಾಲ್ಬೆರಳುಗಳು. ಆಮೇಲೆ ನಖಜ್ಯೋತಿ, ಅಂದರೆ ಅವನ ಉಗುರುಗಳಿಂದ ಜ್ಯೋತಿ ಅನ್ನೋದಿತ್ತಲ್ಲ ಅದು ಚಂದ್ರನ ಕಾಂತಿಯನ್ನು ಕೂಡ ಧಿಕ್ಕರಿಸುವ ಹಾಗಿತ್ತು, ಅಷ್ಟು ಚೆನ್ನಾಗಿ ಹೊಳಿತಾ ಇತ್ತು. ಪಾದಪದ್ಮಗಳಲ್ಲಿ ವಜ್ರಾಂಕುಶ ಧ್ವಜಕಮಲ ಚಿಹ್ನೆಗಳಿತ್ತು, ಅದಂತೂ ಅತ್ಯಂತ ಮನೋಜ್ಞವಾಗಿತ್ತು. ಚರಣಗಳಲ್ಲಿ ಮಧುರವಾದ ಧ್ವನಿಯನ್ನು ಮಾಡುವಂಥ ಸುಂದರವಾದಂತಹ ನೂಪುರಗಳು, ಗೆಜ್ಜೆಗಳಿತ್ತು. ರತ್ನಖಚಿತವಾದಂತಹ ಚಿನ್ನದ ಡಾಬಿನಿಂದ ಕಿಂಕಿಣಿಯ ಕಲರವ ಕೇಳಿಸ್ತಾ ಇತ್ತು. ಸೊಂಟಕ್ಕೆ ಒಂದು ಡಾಬ್ ಥರ ಹಾಕಿರ್ತಾರೆ, ಅಂದರೆ ನಾವೀಗ ಉಡುದಾರ ಅಂತ ಹೇಳ್ತೀವಲ್ವ ಅದು, ಅದರಲ್ಲಿ ಗೆಜ್ಜೆಗಳಿದ್ದಿದ್ದರಿಂದ ಅದು ಸಣ್ಣದಾಗಿ ಧ್ವನಿ ಮಾಡ್ತಾ ಇತ್ತು. ಅದು ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ. ಆ ಬಾಲಲೀಲೆಯಲ್ಲಿ ಭಗವಂತನ ಸೌಂದರ್ಯ ಹೇಗಿತ್ತು ಅನ್ನೋದನ್ನ ಇಲ್ಲಿ ಕಾಕಭೂಷುಂಡಿಯವರು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೇನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.